ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ತುಂಬ ಜನರಿಗೆ ಈಗೀಗ ಕಾಡ್ತಾ ಇರೋ ತುಂಬ ಅತಿ ದೊಡ್ಡ ಸಮಸ್ಯೆ ಏನು ಅಂದರೆ ಅದು ಹೊಟ್ಟೆ ಬೊಜ್ಜು ಅಥವಾ ಬೆಲ್ಲಿ ಫ್ಯಾಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ನೋಡೋಕ್ಕೆ ಎಷ್ಟೇ ಚೆನ್ನಾಗಿದ್ರು ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದರೆ ಸಾಕು ನಮಗೆ ಏನೋ ಒಂಥರ ಮುಜುಗರ ಅನಿಸುತ್ತೆ ಅಲ್ವಾ. ಇದು ಕೇವಲ ಸೌಂದರ್ಯದ ಸಮಸ್ಯೆ ಅಲ್ಲ, ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಇದು ನಮಗೆ ಅಪಾಯಕಾರಿ ಅಂತಲೇ ಹೇಳಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ನಿಮಗಿದೆಯಾ? ಹಾಗಾದರೆ ಇವತ್ತೇ ಆ ಅಭ್ಯಾಸಕ್ಕೆ ಬ್ರೇಕ್ ಹಾಕೋದು ತುಂಬಾ ಒಳಿತು. ಯಾಕಂದರೆ ಅದರಲ್ಲಿರೋ ಸಕ್ಕರೆ ಮತ್ತು ಹಾಲಿದೆಯಲ್ಲ, ಇದು ನಿಮ್ಮ ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸಲು ಕಾರಣ ಆಗ್ಬೋದು. ಹಾಗಾದರೆ ಇದಕ್ಕೆ ಪರಿಹಾರ ಆದರೂ ಏನು? ಹಾಗಾದರೆ ನಾವು ಏನು ಕುಡಿಬೇಕು ಅಂತ ನಿಮ್ಮ ಡೌಟ್ ತಾನೆ. ಟೀ ಕಾಫಿ ಬದಲಿಗೆ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಬೋದಾದ ಒಂದು 4 ಅದ್ಭುತವಾದ ನ್ಯಾಚುರಲ್ ಡ್ರಿಂಕ್ ಬಗ್ಗೆ ನಾನು ಇವತ್ತು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಇದು ತುಂಬಾ ಯೂಸ್ಫುಲ್ ಇದೆ ಇವತ್ತಿನ ವಿಡಿಯೋ. ಇವು ನಿಮ್ಮ ಹೊಟ್ಟೆ ಸುತ್ತಲಿರೋ ಹಠಮಾರಿ ಕೊಬ್ಬನ್ನು ಕರಗಿಸೋಕ್ಕೆ ರಾಮಬಾಣದಂತೆ ಇದು ಕೆಲಸ ಮಾಡುತ್ತೆ. ಹಾಗೆಯೇ ಜೊತೆಗೆ ನಾನು ಇವತ್ತು ಆಯುರ್ವೇದದ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಯಾಕೆಂದರೆ ತುಂಬಾ ಯೂಸ್ಫುಲ್ ಇದೆ ಈ ವಿಡಿಯೋ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಮಗೆ ಯಾಕೆ ಈ ಥರ ಹೊಟ್ಟೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನಾವು ಧರಿಸೋ ಬಟ್ಟೆಗಳು, ವಿಶೇಷವಾಗಿ ಪ್ಯಾಂಟ್ ಅಥವಾ ಜೀನ್ಸ್, ಸೊಂಟದ ಹತ್ರ ಟೈಟ್ ಆಗ್ತಾಯಿದ್ರೆ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರು ಆಯಾಸ ಆಗ್ತಾಯಿದ್ರೆ ದೇಹದಲ್ಲಿ ಕಿಟ್ಟ ಕೊಬ್ಬು ಸ್ಟೋರ್ ಆಗ್ತಾಯಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈ ಬೊಜ್ಜು ಬರಲು ಮೇನ್ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ನಾವು ಹೆಚ್ಚು ಟೆನ್ಷನ್ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಇದು ಡೈರೆಕ್ಟಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಸೇರೋಕ್ಕೆ ಕಾರಣ ಆಗುತ್ತೆ. ತುಂಬ ಜನರಿಗೆ ಸ್ವೀಟ್ಸ್, ಕೂಲ್ ಡ್ರಿಂಕ್ಸ್ ಹಾಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳ ಕುರ್ಕುರು ತಿನ್ನೋದಕ್ಕೆ ತುಂಬಾ ಹೆಚ್ಚು ಇಷ್ಟಪಡ್ತಾರೆ. ಸೊ ಈ ಥರ ತಿನ್ನೋದ್ರಿಂದ ಹೆಚ್ಚೆಚ್ಚು ತಿನ್ನೋದ್ರಿಂದ ಕೂಡ ಬೊಜ್ಜು ಬರೋದಕ್ಕೆ ಮೇನ್ ಕಾರಣ ಆಗುತ್ತೆ. ಇನ್ನು ಕೆಲವ್ರಿಗೆ ನಿದ್ದೆನೇ ಸರಿಯಾಗಿ ಬರೋದಿಲ್ಲ. ಈ ಥರ ಕೆಲವರು ನಿದ್ದೆ ಸರಿಯಾಗಿ ಯಾರು ಮಾಡಲ್ವೋ ಅವ್ರಿಗೂ ಈ ಥರ ಬೊಜ್ಜಿನ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಆಗುತ್ತೆ. ಈ ಥರ ನಿದ್ದೆ ಯಾರಿಗೆ ಬರಲ್ವೋ ಅಂಥವ್ರಿಗೆ ಜೀರ್ಣಕ್ರಿಯೆ ಹಾಳಾಗುತ್ತೆ. ಈ ಥರ ಬೊಜ್ಜನ್ನು ನಿರ್ಲಕ್ಷ್ಯ ಮಾಡಿದ್ರೆ ಫ್ಯೂಚರಲ್ಲಿ ಡಯಾಬಿಟೀಸ್, BP, ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಇವತ್ತೇ ಎಚ್ಚೆತ್ಕೊಳ್ಳೋದು ತುಂಬಾ ಒಳ್ಳೆಯದು. ಹೊಟ್ಟೆ ಕೊಬ್ಬನ್ನು ಕರಗಿಸೋಕೆ ಸಹಾಯ ಮಾಡೋ ಆ 4 ಮ್ಯಾಜಿಕ್ ಡ್ರಿಂಕ್ಸ್ ಯಾವುದು ಅಂತ ತಿಳಿಯೋಣ ಬನ್ನಿ. ಫಸ್ಟ್ ಒನ್, ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ. ಇದೆಲ್ಲ ನಮಗೆ ಗೊತ್ತಿರೋದೇ ಅಲ್ವಾ, ಯಾಕೆ ಹೇಳ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಇದರಲ್ಲಿ ಏನು ಹೊಸದಿದೆ ಅಂತ. ಬಟ್ ನಾವು ಮಾಡೋ ವಿಧಾನ ಸರಿಯಾಗಿದ್ದರೆ ಇದರ ರಿಸಲ್ಟ್ ಕೂಡ ತುಂಬಾ ಎಫೆಕ್ಟಿವ್ ಆಗಿ, ಅದು ಕೂಡ ತುಂಬ ಫಾಸ್ಟಾಗಿ ಇರುತ್ತೆ. ಸೊ ಇದಕ್ಕೋಸ್ಕರ ಇದರ ಎಫೆಕ್ಟ್ ತುಂಬಾ ಬೇಗ, ತುಂಬಾ ರಿಸಲ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದು ಕೂಡ ಸರಿಯಾದ ವಿಧಾನದಲ್ಲಿ. ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. 1 ಗ್ಲಾಸಷ್ಟು ಉಗುರು ಬೆಚ್ಚನೆ ನೀರನ್ನು ನಾವು ತಗೊಬೇಕಾಗತ್ತೆ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಮತ್ತು 1 ಸ್ಪೂನಷ್ಟು ಶುದ್ಧವಾದ ಜೇನುತುಪ್ಪ ಹಾಕ್ಬಿಟ್ಟು ಕಲಸಿ ಕುಡಿಬೇಕಾಗತ್ತೆ. ದಯವಿಟ್ಟು ನೆನಪಿಡಿ, ನೀವು ಕುದಿಯೋ ನೀರಿಗೆ ಅಥವಾ ತುಂಬ ಬಿಸಿಯಾದ ನೀರಿಗೆ ನೀವು ಜೇನುತುಪ್ಪ ಹಾಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ, ಉಗುರು ಬೆಚ್ಚಾದಮೇಲೆ ಮಾತ್ರ ನೀವು ಜೇನುತುಪ್ಪವನ್ನು ಸೇರಿಸಿ ನೀವು ಕುಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನಮ್ಮ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಜೀರಿಗೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಹಾಗಾದರೆ ಈ ಜೀರಿಗೆ ನೀರನ್ನು ಯಾಕೆ ಕುಡಿಬೇಕು, ಇದರಿಂದ ಆಗೋ ಪ್ರಯೋಜನ ಆದರೂ ಏನು ಅಂತ ಈಗ ನಾವು ತಿಳಿಯೋಣ ಬನ್ನಿ. ರಾತ್ರಿ ನಾವು ಮಲಗೋಕ್ಕೂ ಮುಂಚೆ 1 ಗ್ಲಾಸ್ ನೀರಿನಲ್ಲಿ ನಾವು 1 ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ನೆನೆಸಿಡಬೇಕಾಗತ್ತೆ. ಮಾರ್ನಿಂಗ್ ನಾವು ಎದ್ದ ತಕ್ಷಣ ಆ ನೀರನ್ನು ಜೀರಿಗೆಯೊಂದಿಗೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬೇಕು. ಈ ಥರ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ನೋಡೋಣ. ಜೀರಿಗೆಯಲ್ಲಿ ಥೈಮೋಕ್ವಿನೋನ್ ಅನ್ನೋ ಅಂಶ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರುವಂತೆ ಮಾಡುತ್ತೆ. ಹಾಗೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಮೆಂತೆ ಸ್ವಲ್ಪ ಕಹಿ ಇರ್ಬೋದು, ಆದರೆ ಆರೋಗ್ಯಕ್ಕೆ ಅಮೃತ ಇದ್ದಂತೆ. ಹಾಗಾದರೆ ಮೆಂತೆ ನೀರನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ರಾತ್ರಿ 1 ಸ್ಪೂನಷ್ಟು ಮೆಂತೆ ಕಾಳನ್ನ ನೀರಿನಲ್ಲಿ ನೆನೆಸಿಡಿ. ಮಾರ್ನಿಂಗ್ ಅದೇ ನೀರನ್ನು ನೀವು ಕುಡೀರಿ. ಹಾಗೆ ನೆಂದ ಮೆಂತೆ ಕಾಳಿರುತ್ತಲ್ಲ, ಅದನ್ನು ಬಿಸಾಕಕ್ಕೆ ಹೋಗಬೇಡಿ, ಅದನ್ನು ಚೆನ್ನಾಗಿ ಅಗ್ದುಬಿಟ್ಟು ತಿನ್ನಿ. ಈ ಥರ ನೀವು ಮೆಂತೆ ನೀರನ್ನು ಕುಡಿಯೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ನೋಡೋಣ.
ಮೆಂತೆಯಲ್ಲಿ ನಾರಿನಾಂಶ ಫೈಬರ್ ತುಂಬಾ ಹೆಚ್ಚಾಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಇದು ಹಸಿವನ್ನು ಕಡಿಮೆ ಮಾಡುತ್ತೆ, ಹಾಗೆ ಇದು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತೆ. 4ನೇದು ಬಂದ್ಬಿಟ್ಟು ನಾವು ಪಲಾವ್ ಅಥವಾ ಬಿರಿಯಾನಿಯಲ್ಲಿ ಹೆಚ್ಚಾಗಿ ಬಳಸೋ ಚಕ್ಕೆ ಇರ್ಬೋದು, ಅಥವಾ ಇದು ಕೆಲವೊಂದು ಕಡೆ ಇದನ್ನು ದಾಲ್ಚಿನ್ನಿ ಅಂತ ಕೂಡ ಹೇಳ್ತಾರೆ. ಈ ದಾಲ್ಚಿನ್ನಿ ಅಥವಾ ಚಕ್ಕೆ ತೂಕ ಇಳಿಸಲು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಈ ದಾಲ್ಚಿನ್ನಿ ಚಕ್ಕೆ ನೀರನ್ನು ಹೇಗೆ ಮಾಡ್ಕೊಳ್ಳೋದು ತಿಳಿಯೋಣ ಬನ್ನಿ. 1 ಗ್ಲಾಸಷ್ಟು ನೀರಿನಲ್ಲಿ 1 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ, ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡೀರಿ. ಈ ಥರ ದಾಲ್ಚಿನ್ನಿ ಚಕ್ಕೆ ನೀರನ್ನು ಕುಡಿಯೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ನಾವು ತಿಳಿಯೋಣ ಬನ್ನಿ. ಇದು ನಮ್ಮ ದೇಹದಲ್ಲಿರೋ ಕೊಬ್ಬಿನ ಕಣಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಊಟ ಆದಮೇಲೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರ್ಪೇರಾಗದಂತೆ ಇದು ನೋಡ್ಕೊಳ್ಳುತ್ತೆ, ಅಷ್ಟು ಹೆಲ್ಪ್ ಮಾಡುತ್ತೆ ಈ ದಾಲ್ಚಿನ್ನಿ ಚಕ್ಕೆ. ಈ ಮನೆಮದ್ದುಗಳ ಜೊತೆಗೆ ನಾವು ಆಯುರ್ವೇದದಲ್ಲಿ ಕೆಲವೊಂದು ವಿಶೇಷ ಔಷಧಿಗಳಿದೆ. ಇವುಗಳನ್ನ ನೀವು ಬಳಸೋ ಮುನ್ನ ನೀವು ನಿಮ್ಮ ಆಯುರ್ವೇದ ವೈದ್ಯರ ಸಲಹೆ ಪಡೆಯೋದು ತುಂಬಾ ಉತ್ತಮ ಆಗುತ್ತೆ. ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ತ್ರಿಫಲ ಚೂರ್ಣ. ಏನಿದು ತ್ರಿಫಲ ಚೂರ್ಣ ಅಂದರೆ ಏನು ಅಂದರೆ, ಇದರಲ್ಲಿ ನೆಲ್ಲಿಕಾಯಿ, ತಾರೆಕಾಯಿ ಹಾಗೆ ಅಳಲೆಕಾಯಿಯ ಮಿಶ್ರಣವನ್ನು 3 ರೀತಿಯ ಕಾಯಿಗಳನ್ನ ಇವರು ಮಿಕ್ಸ್ ಮಾಡಿರ್ತಾರೆ. ಸೊ ಈ ಚೂರ್ಣನೇ ತ್ರಿಫಲ ಚೂರ್ಣ ಅಂತ ಹೇಳ್ತಾರೆ. ಇದನ್ನು ರಾತ್ರಿ ಮಲಗೋ ಮುನ್ನ ನಾವು ಒಂದು 3-5 ಗ್ರಾಮ್ಗಳಷ್ಟು ಈ ಚೂರ್ಣವನ್ನು ನಾವು ಬಿಸಿ ನೀರಿನ ಜೊತೆ ತಗೊಂಡ್ರೆ ದೇಹ ಒಳಗಿನಿಂದಲೇ ಶುದ್ಧಿ ಆಗುತ್ತೆ, ಅಂದರೆ ಡಿಟಾಕ್ಸ್ ಆಗುತ್ತೆ. ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಇದರಿಂದ ಕೂಡ ನಮಗೆ ತಕ್ಷಣ ಪರಿಹಾರ ಕೂಡ ನಮಗೆ ಸಿಗುತ್ತೆ. ಮೇದೋಹಾರ ಗುಗ್ಗಲ್ಲು ಹೆಸರು ಹೇಳುವಂತೆ ಇದು ಮೇಧಸ್ಸು ಅಥವಾ ಕೊಬ್ಬನ್ನು ಕರಗಿಸೋಕೆ ಇರೋ ವಿಶೇಷ ಔಷಧಿ ಅಂದರೆ ತಪ್ಪಾಗಲ್ಲ. ಸಾಮಾನ್ಯವಾಗಿ ಇದನ್ನು ವೈದ್ಯರ ಸಲಹೆ ಮೇರೆಗೆ ನೀವು ಊಟಕ್ಕೆ ಅರ್ಧ ಗಂಟೆ ಮುಂಚೆ ತೆಗೆದುಕೊಳ್ಳೋದು ಉತ್ತಮ. ನೆಕ್ಸ್ಟ್ ಬಂದ್ಬಿಟ್ಟು ವೃಕ್ಷ ಆಮ್ಲ. ದೇಹದಲ್ಲಿ ಹೊಸದಾಗಿ ಕೊಬ್ಬು ಉತ್ಪತ್ತಿ ಆಗೋದನ್ನು ಇದು ತಡೆಯುತ್ತೆ, ಹಾಗೆಯೇ ಅತಿಯಾದ ಹಸಿವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಇದು ಈಸಿಯಾಗಿ ಮಾರ್ಕೆಟಲ್ಲೇ ಸಿಗುತ್ತೆ. ಫ್ರೆಂಡ್ಸ್, ಜಸ್ಟ್ ಈ ಪಾನೀಯಗಳನ್ನ ಕುಡಿದ್ರೆ ನಮ್ಮ ಬೊಜ್ಜನ್ನೋದು ಕರಗೋದಿಲ್ಲ. ಇದ್ರ ಜೊತೆಗೆ ನಾವು ಈ ಸಣ್ಣ ಬದಲಾವಣೆಗಳನ್ನ ಕೂಡಲು ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾದರೆ ಯಾವುದ ಬದಲಾವಣೆ ನೋಡೋಣ ಬನ್ನಿ. ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ನಾವು ವಾಕ್ ಮಾಡಬೇಕಾಗತ್ತೆ ಅಥವಾ ವ್ಯಾಯಾಮ ಮಾಡಬೇಕಾಗತ್ತೆ. ಮೈ ಬೆವರುವಂತೆ ಕೆಲಸ ಮಾಡಬೇಕು. ರಾತ್ರಿ ಊಟ ಆದಷ್ಟು ಬೇಗ ಅಂದರೆ 7 ಗಂಟೆಯಿಂದ 8 ಗಂಟೆ ಒಳಗೆ ತಿನ್ನಬೇಕಾಗತ್ತೆ. ತಿಂದ ತಕ್ಷಣ ಮಲ್ಗಕ್ಕೆ ಹೋಗಬಾರ್ದು. ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು 2 ಗಂಟೆ ಅಷ್ಟು ಗ್ಯಾಪ್ ಇರಲೇಬೇಕಾಗತ್ತೆ. ಕಾಫಿ, ಟೀ, ಸ್ವೀಟ್ಸ್ಗಳಲ್ಲಿ ಸಕ್ಕರೆ ಬಳಸೋದನ್ನು ಫಸ್ಟ್ ನೀವು ನಿಲ್ಲಿಸಬೇಕಾಗತ್ತೆ. ಬೇಕಿದ್ದರೆ ನಿಮಗೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ನೀವು ಬೆಲ್ಲ ಅಥವಾ ಜೇನುತುಪ್ಪವನ್ನು ಯೂಸ್ ಮಾಡಿ. ದಿನಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು 3-4 ಲೀಟ್ರಷ್ಟು ನೀವು ನೀರು ಕುಡಿಯೋದ್ರಿಂದ ದೇಹದ ಕಲ್ಮಶಗಳೆಲ್ಲ ಹೊರ ಹೋಗುತ್ತೆ. ಫ್ರೆಂಡ್ಸ್, ತೂಕ ಇಳಿಸೋದು ಒಂದೇ ದಿನದಲ್ಲಾಗೋ ಮ್ಯಾಜಿಕ್ ಅಲ್ಲ, ಇದೊಂದು ಪ್ರೋಸೆಸ್. ಇವತ್ತಿನಿಂದಲೇ ನಿಮ್ಮ ದಿನವನ್ನು ಈ ಆರೋಗ್ಯಕರ ಪಾನೀಯಗಳೊಂದಿಗೆ ನೀವು ಆರಂಭಿಸಿ. ಒಂದೇ ತಿಂಗಳಿನಲ್ಲಿ ನಿಮ್ಮ ದೇಹದಲ್ಲಾಗೋ ಬದಲಾವಣೆಯನ್ನು ನೀವೇ ಗಮನಿಸ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ, ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ನಾನು ಹೇಳಿದ ಈ ಡ್ರಿಂಕ್ಸಲ್ಲಿ ಯಾವ ಡ್ರಿಂಕ್ಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ನಿಮ್ಮದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಯೂಸ್ಫುಲ್ ಮಾಹಿತಿಯೊಂದಿಗೆ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಆರೋಗ್ಯವಾಗಿರಿ. ಧನ್ಯವಾದಗಳು. ನಾನು ನಿಮ್ಮ ಸೌಮ್ಯ.